ಚೈನಾದಲ್ಲಿರುವ ಒಬ್ಬ ಕನ್ನಡಿಗರು ಜಪಾನಿಗೆ ಬಂದಿದ್ದಾರೆ. ನಾವು ಇವ್ರನ್ನ ಇವತ್ತು ಕರೆದುಕೊಂಡು ಯೋಕೋಹಾಮಾ ಕಡೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆಯಿಂದ ಒಂದು 40 ಮಿನಿಟ್ಸ್ ಟ್ರೈನ್ ಜರ್ನಿ ಮಾಡಬೇಕು. ನಾವು ಇವತ್ತು ಇವ್ರು ಕರ್ಕೊಂಡು ನಿಸ್ಸಾನ್ ಹೆಡ್ ಗ್ಲೋಬಲ್ ಕ್ವಾರ್ಟರ್ಸ್ಗೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಅದು ನಿಸ್ಸಾನ್ನ ಮೇನ್ ಹೆಡ್ ಕ್ವಾರ್ಟರ್ಸ್ ಗ್ಲೋಬಲಲ್ಲಿ. ಇಲ್ಲಿ ಕಾರ್ಗಳನ್ನು ಡಿಸ್ಪ್ಲೇ ಮಾಡಿರ್ತಾರೆ, ಲೇಟೆಸ್ಟ್ ಮಾಡಲ್ನೆಲ್ಲ. ಅವುಗಳನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ರಿ ಹೋಗೋಣ. ಹಾಂ ಸರ್. ಇಲ್ಲಿ ಮೋಸ್ಟ್ ಲೇಟೆಸ್ಟ್ ಕಾರ್ಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ ನಿಸ್ಸಾನ್ದವ್ರು ಇವಾಗ ಎಲೆಕ್ಟ್ರಿಕ್ ಕಾರ್ನ ಮತ್ತು ಆಟೋನಮಸ್ ಕಾರ್ ಬಗ್ಗೆ ಜಾಸ್ತಿ ಒಲವು ತೋರಿಸಿದ್ದಾರೆ. ಈ ವೆಹಿಕಲ್ಸಲ್ಲಿ ಡಿಸ್ಪ್ಲೇ ಮಾಡ್ತಾರೆ, ಅವುಗಳನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಫ್ರೀ ಇರ್ತದೆ, ಪೇ ಮಾಡಿ ಯಾರು ಬರಲ್ಲ. ಬರ್ರಿ ಸರ್. ಹಾಂ ಬರ್ರಿ. Duka jeta? Duka jeta? ಟರ್ಬೋ ಚಾರ್ಜ್ ಅಂತಂದರೆ ಇದು ಸ್ಪೋರ್ಟ್ಸ್ ರೇಟಿವ್ ಕಾರ್. ಲ್ಯಾಂಬೋರ್ಗಿನಿ ಎಲ್ಲ ಹೈ ಪರ್ಫಾರ್ಮೆನ್ಸ್ ಬೇಕು. ಅದು DIY ನೀವು ಹೋಗಿ ಗಾಡಿ ಕೊಡ್ತಾರೆ ಎಲ್ಲ ಸೋಪ್ ಎಲ್ಲ ಅವರೆಲ್ಲ ಇವರು ಮಳಿ ಮಾಡಿದ್ರು. ಅದು ಹಿಂದಿನ ಗಾಡಿಗಳು ವಿಲೇನ್ ಹತ್ತಲ್ಲ, ವಜ್ರ ಮನೆ ಗಿಜ್ರ ಮನೆ ಗಾಡಿ ಪಂಚರ್ ಆಗ್ತದೆ. ಆಮೇಲೆ ಮತ್ತೊಂದು ಬಟನ್ ಪ್ರೆಸ್ ಮಾಡಿದ್ರೆ ಆಯಿಲ್ ಬರುತ್ತೆ. ಹಿಂದೆ ಗಾಡಿ ಬರೋದು ಸ್ಲಿಪ್ಪಾಗಿ ಆ್ಯಕ್ಸಿಡೆಂಟ್ ಆಗುತ್ತೆ. ಆಮೇಲೆ ಮತ್ತೊಂದು ಬಟನ್ ಪ್ರೆಸ್ ಮಾಡಿದ್ರೆ ಹಿಂದೆ ಡಿಗ್ರಿ ಮಜಾ ಬರುತ್ತೆ, ಮಸ್ತ್ ಬರುತ್ತೆ. ಇದೇ ಗಾಡಿ 1983. ನಿಸ್ಸಾನ್ ಓಲ್ಡ್ ವೆಹಿಕಲ್ ಮತ್ತು ನಾವು ಆಲ್ರೆಡಿ ನ್ಯೂ ವೆಹಿಕಲ್ಗಳನ್ನು ನೋಡಿದ್ವಿ. ಇದು ಯೋಕೋಹಾಮಾ ಸ್ಟೇಷನಿಂದ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಯಾರಾದರೂ ಯೋಕೋಹಾಮಾ ಕಡೆ ಬಂದರೆ ನಿಸ್ಸಾನ್ ಗ್ಲೋಬಲ್ ಹೆಡ್ ಕ್ವಾರ್ಟರ್ಸ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಫ್ರೀ ಆಗಿರುತ್ತೆ ಎಂಟ್ರೆನ್ಸು. ಈ ವಿಡಿಯೋ ಈಗ ಮಾಡಿ. ಇದು ಧನ್ಯವಾದ. ಬಾಬಾ.